ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಪಾಪ ಶಾಂತಿ ತೊಗೊಂಡು ಬಂದ ಫೋಟೋನ ತೊಗೊಳಮ್ಮ, ಇದು ನಾನು ನಿನ್ನ ರೂಮಲ್ಲಿ ಇಟ್ಕೋ ಅಂತ ಹೇಳಿ ಕೊಟ್ಟೋಗ್ತಾಳೆ. ಅದನ್ನ ನೋಡಿ ಇವಳು ನಗ್ತಾ ಇರ್ತಾಳೆ. ಸೂರ್ಯ ಇದನ್ನ ನೋಡ್ಬಿಡ್ತಾನೆ. ಸೂರ್ಯ ನೋಡ್ತಾ ಇರೋದನ್ನ ನೋಡಿ ರೋಹಿಣಿ ಫುಲ್ ಶಾಕ್ ಆಗಿಬಿಟ್ಟು ಮತ್ತೆ ಹತ್ಕೊಂಡು ಡ್ರಾಮಾ ಮಾಡ್ಕೊಂಡು ಹೋಗ್ತಾಳೆ. ಐತೆ ಇಲ್ಲೇನೋ ನಾಟಕ ಐತೆ, ಐರಾವತ ನಿನ್ಗೈತೆ ಅಂತ ಹೇಳಿ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಬೇಜಾರು ಮಾಡ್ಕೊಂಡು ಕೂತ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಕೂಡ ಬರ್ತಾಳೆ. ಯಾಕ್ರಿ ಹೀಗೆ ಬೇಜಾರಾಗಿದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಆಗ ತುಂಬ ಬೇಜಾರಾಗ್ತಾ ಇದೆ ಕಣೆ, ನಾಳೆ ಅಜ್ಜಿ ತಾತ ಇಬ್ಬರು ಕೂಡ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾರೆ. ಇಷ್ಟು ದಿನದವರೆಗೂ ಕೂಡ ಅವರು ಅನ್ನ ಆಕತ್ತೆ ಅಂತ ಹೇಳಿ ನಂಬ್ಕೊಂಡಿರುವಂತಹ ಆ ಚಪ್ಪಲಿ ಅಂಗಡಿ ಕೂಡ ಇವಾಗ ಎಲ್ಲಿ ಹೋಗ್ತಾರೆ? ದಿನ ಬೆಳಗಾಯಿತು ಅಂತಂದರೆ ಅದೇ ಬೇರೆಯವ್ರ ಚಪ್ಪಲಿನ ಇಟ್ಕೋಬೇಕು, ಅಥವಾ ಹೊಟ್ಟೆ ಹಸಿತು ಅಂತ ಅಂದರೆ ತಂಗ್ಳ ಅನ್ನನ ತಿನ್ನಬೇಕು, ಮಳೆ ಬಂತು ಅಂತಂದರೆ ಹಳೆ ಬಟ್ಟೆಗಳನ್ನ ತಲೆ ಮೇಲೆ ಹಾಕೊಂಡು ಕೂತ್ಕೋಬೇಕು. ತಮಗೆ ಅಂತ ಹೇಳಿ ಯಾರೂ ಇಲ್ಲ ಅಂತ ಹೇಳಿ ಇರೋ ನೆಮ್ಮದಿನ ಕಳ್ಕೊಂಡು ನೆಮ್ಮದಿ ಇಲ್ಲದೆ ಇರೋ ಜೀವನನ ಹುಡುಕೊಂಡು ಹೋಗ್ತಾ ಇರೋಂಥ ಭಾಳ ಹೊರತಾಗಿದೆ ಕಣೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದ್ರಿ? ನಮ್ಮನೆ ಕರ್ಕೊಂಡು ಬರೋಣವಾ? ಬೇಡ, ನಮ್ಮನೆ ಕರ್ಕೊಂಡು ಬಂದರೆ ಆಮೇಲೆ ಅತ್ತೆ ಇವ್ರು ಯಾಕಾದರೂ ಬಂದರು ಅನ್ನೋ ಥರ ಮಾತಾಡ್ಬಿಡ್ತಾರೆ. ನಮ್ಮನೆ ಕರ್ಕೊಂಡು ಹೋಗೋಣವಾ? ಲೇ, ಕನಕ ಕಾಲೇಜಿಗೆ ಹೋಗ್ತಾಳೆ, ಈ ಕಡೆ ಕೆಲ್ಸಕ್ಕೆ ಹೋಗ್ತಾಳೆ, ಇವನು ಕಾಲೇಜಿಗೆ ಹೋಗ್ತಾನೆ, ಅತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಹೂ ಕಟ್ಟೋದಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ಅವರಿಬ್ಬರು ಮನೆಯಲ್ಲಿ ಇತ್ತು ಅಂತಂದರೆ ಯಾರು ನೋಡ್ಕೋತಾರೆ? ಔಷಧಿ ಇದನ್ನೆಲ್ಲ ಭಾರ ನಿಮ್ಮಮ್ಮನ ಮೇಲೆ ಹಾಕೋದು ನನಗೆ ಇಷ್ಟ ಇಲ್ಲ ಕಣೆ. ಮತ್ತು ಏನ್ರಿ ಮಾಡೋದು? ನನಗೇನೋ ತಲೆನಲ್ಲಿದೆ, ಆದರೆ ಹೇಳ್ತೀನಿ, ನೀನು ಕೆರಳಬಾರ್ದು. ಏನು ಹೇಳ್ರಿ ಅಂತ ಹೇಳಿದಾಗ, ನೋಡು, ಇವಾಗ ಮರ ಹಸಿರಾಗಿದ್ದರೆ ಚಂದನ ಅಥವಾ ಒಣಗಿದ್ರೆ ಚಂದನ? ಹಸಿರಾಗಿದ್ದರೆ ಚಂದ. ಹಣ್ಣು ಕೊಡ್ತಾ ಇರೋ ಮರ ಚಂದನ ಅಥವಾ ಖಾಲಿ ಮರ ಚಂದನ? ಗುಂಟ್ಲಿರೋ ಮರನೇ ಚಂದ. ಹಾಗೆ ಕಣೆ, ಅವರು ಕೂಡ ಜನಗಳ ಮಧ್ಯೆ ಇತ್ತು ಅಂತಂದರೆ ಅವರು ಕೂಡ ನಮ್ಮವರು ಅನ್ನೋ ಥರ ಫೀಲ್ ಬರುತ್ತೆ. ನಾವು ಒಬ್ಬರು ಮಾತ್ರ ಅಲ್ಲ, ಗತಿ ಇಲ್ಲದೆ ಇರೋರು, ದಿಕ್ಕೆಟ್ಟಿರೋರು ನಮ್ಮ ಥರನೇ ತುಂಬ ಜನಗಳಿದ್ದಾರೆ. ನಾವು ಅವರಲ್ಲಿ ಒಬ್ಬರಾಗಿರ್ಬೋದು ಅಂತ ಹೇಳಿ ಕಾಲ ಕರ್ಕೊಳ್ಳೋವರೆಗೂ ಅವರು ಕಾಲ ಕಳ್ಕೊಂಡಿರ್ಬೋದು ಕಣೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಅವರೆಲ್ಲ ಒಪ್ಕೋತಾರೆ ಅಂದ್ರಿ ಅಂತ ಹೇಳಿದಾಗ ಅವ್ರ ಮಾವ ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಆಗ ಯಾರಮ್ಮ, ಯಾರು ಒಪ್ಕೋಬೇಕು, ಯಾರು ನಿರ್ಧಾರ ಒಪ್ಕೋಬೇಕು ಅಂತ ಹೇಳಿದಾಗ, ಅದೇ ಅಪ್ಪ ಹೇಳಿದ್ನಲ್ಲಪ್ಪ, ಹಾಸ್ಪಿಟ್ಲಲ್ಲಿ ಇರೋರಿಗೆ ರಕ್ತ ಬೇಕು ಅಂತ ಹೇಳಿ, ನಾಳೆ ಅವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರಪ್ಪ. ಪಾಪ ತುಂಬ ವಯಸ್ಸಾಗಿದೆ ಅಪ್ಪ, ಅವ್ರಿಗೆ ಯಾರೂ ಇಲ್ಲ, ಎಲ್ಲಿರಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ಮಕ್ಕಳಿಲ್ವೇನೋ? ಇದ್ದಾರಪ್ಪ, ಆದರೆ ಲೆಕ್ಕಕ್ಕಿಲ್ಲ. 30 ವರ್ಷ ಸಾಕಿರೋ ಮಕ್ಕಳು ಅಪ್ಪ ಅಮ್ಮಂಗೆ 3 ಹೊತ್ತು ಊಟ ಹಾಕಲ್ವೇನೋ? ಎಂಥ ಜನ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಯಾರೇ ಇಲ್ಲಿ ಸೂರ್ಯ ಅಂತ ಹೇಳಿ ಪೊಲೀಸ್ ಬರ್ತಾರೆ. ನಾನೇ ಸರ್, ಯಾಕೆ ಸರ್ ಅಂತ ಹೇಳಿದಾಗ ಶಾಂತಿ ಕೂಡ ಅಲ್ಲಿ ಬರ್ತಾಳೆ. ಯಾಕೆ ಸರ್, ಏನಾಯಿತು ಅಂತ ಹೇಳಿದಾಗ, ಬರ್ರಿ ನಿಮ್ಮನ್ನ ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ಅಂತ ಹೇಳಿದಾಗ, ಕಾಲರ ಇಟ್ಕೊಂಡಿದ್ದೀರಲ್ರಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರದ, ಅದಕ್ಕೆ ಅಂತ ಹೇಳಿದಾಗ, ಅಯ್ಯೋ ಸರಿ ಹೋಯ್ತು, ಇಷ್ಟು ದಿನ ಸಿಕ್ತವ್ರಿಗೆಲ್ಲ ಹೊಡೆದು ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದ, ಈಗ ಪೊಲೀಸ್ನವ್ರಿಗೆ ಹೊಡೆದು ಹೋಗ್ತಾ ಇದ್ದಾನೆ, ಇನ್ನೂ ಏನಾಗುತ್ತೋ ಅಂತ ಹೇಳಿದಾಗ, ಅತ್ತೆ ನಿಮಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ? ಏನು ಬೇಕು ಅದನ್ನೇ ಮಾತಾಡ್ತಾ ಇದ್ದೀರಲ್ಲ, ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಆಗ ಇವನು ಹಾಗೇನಾ, ಎಲ್ರಿಗೂ ಹೊಡಿತಾರಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್, ನಮ್ಮ ಅಣ್ಣ ಆ ಥರ ಎಲ್ಲ ಮಾಡೋದಲ್ಲ ಅಂತ ಹೇಳಿ ಹೇಳ್ತಾರೆ. ಎಲ್ಲರೂ ಹೇಳ್ತಾ ಇದ್ದೀರಲ್ಲ, ಏನು ಸರ್ ಇವನು ಮಾಡಿರೋದು ತಪ್ಪು ಅಂತಂದರೆ ಅದು ಈ ಸಾರ್ವಜನಿಕರನ್ನೆಲ್ಲರನ್ನೂ ಕಾಯೋರು ನೀವು, ಅವ್ರ ಮೇಲೆ ಕೈ ಮಾಡೋದು ತಪ್ಪಲ್ವಾ ಅಂತ ಹೇಳ್ತಾರೆ. ನೋಡ್ರಿ, ವಿಚಾರಣೆ ಇದೆ, ಅದನ್ನೆಲ್ಲ ಮಾಡಿ ಮುಗಿಸಿ ಕಳಿಸ್ತಾರೆ, ಬನ್ನಿ ಅಂತ ಹೇಳಿದಾಗ, ಸರಿ ನಾನು ಬರ್ತೀನಿ ಅಂತ ಅವ್ರ ಅಪ್ಪ ಹೇಳ್ತಾರೆ. ಬೇಡಪ್ಪ, ಸೂರ್ಯ ನಾನಾದರೂ ಬರ್ತೀನಿ ಕಣೋ, ಏನಿಲ್ಲ ಕಣೋ, ವಿಚಾರಣೆ ಅಲ್ವಾ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಪೊಲೀಸ್ ಜೊತೆ ಹೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಅವ್ರು ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಮೀನು ಹುಡುಗಿ ಪರ್ಸ್ ತೊಗೊಂಡು ಬಂದು ಹೋಗೋದಕ್ಕೆ ಅಂತ ಬರ್ತಾಳೆ. ಶಾಂತಿ ಅಡ್ಡ ಆಗ್ತಾಳೆ. ಯಾಕತ್ತೆ ಅಂತ ಹೇಳಿದಾಗ, 1 ಗಂಟೆ ಆಗಿದೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡೋದ್ರಲ್ಲ, ಅವನೇನಾದ್ರು ಹೊಸ್ದಾಗಿ ಹೋದರೆ ಏನಾದರೂ ಮಾಡ್ಬೋದಾಗಿತ್ತು, ಊಟ ಬೇಕು ನಮಗೆ ಅಂತ ಹೇಳಿದಾಗ, ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ಯೋಚನೆ ಇಲ್ಲದೆ ಊಟ ಬೇಕು ಅಂತ ಹೇಳ್ತೀರಾ? ಅದೇ ಹೇಳಿಲ್ವೇನೆ, ಹೊಸ್ದಾಗಿ ಏನಾದರೂ ಹೋಗಿದ್ರೆ ಯೋಚನೆ ಮಾಡಿ ನೋವು ಪಡ್ಬೋದಾಗಿತ್ತು, ಚಿಕ್ಕಂದಿಂದ ಇದೇ ಗೋಳು ಅಂತ ಹೇಳಿದಾಗ, ನೋಡಿ ನಿಮ್ಗೆ ಹೊಟ್ಟೆ ಹಸಿತಾ ಇದೆ ಅಂತಂದರೆ ನೀವೇ ಮಾಡ್ಕೊಂಡು ನುಂಗಿ, ನಾನು ಇವಾಗ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಕೈನ ತಳ್ಬಿಟ್ಟು ಓಡೋಗ್ಬಿಡ್ತಾಳೆ. ನೋಡಿದ್ರೇನ್ರಿ ನೀವು ಕರ್ಕೊಂಡು ಬಂದಿರೋ ಸೊಸೆನ ಹೆಂಗೆ ಮಾಡಿದ್ಲು ಅಂತ ಹೇಳಿ? ನಾನು ಕರ್ಕೊಂಡು ಬಂದಿರೋ ಸೊಸೆ ಆಗಿರೋದಕ್ಕೆ ನಿನ್ನ ಕೈ ತಳ್ಳೋಗಿದ್ದಾಳೆ. ನೀನು ಕರ್ಕೊಂಡು ಬಂದಿದ್ದೀಯಲ್ಲ ಇಬ್ಬರು ಸೊಸೆರು, ನೀನು ಹಿಂಗೆ ಮಾಡಿದರೆ ಕಪಾಳಕ್ಕೆ ಬಾರಿಸ್ಬಿಟ್ಟು ಹೋಗ್ತಾಯಿದ್ರು. ಏನು ಮುಖ ನೋಡ್ತೀಯ? ಅದೇ ನೀವು ಇಷ್ಟೋ ಥರ ಈ ಥರ ಎಲ್ಲ ಮಾತಾಡ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬರ್ತಾ ನನ್ನ ಕಣ್ಣಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಬರೀ ನೀನು ಅವಳ ಕಣ್ಣಿಗೆ ಮಾತ್ರ ಚಿಕ್ಕದಾಗಿ ಕಾಣಿಸ್ತಾ ಇಲ್ಲ ಕಣೆ, ಇಡೀ ಪ್ರಪಂಚಕ್ಕೆ ಕ್ಷುದ್ರವಾಗಿ ಕಾಣಿಸ್ತಾ ಇದೆಯಾ, ಹೋಗು ಮನೆಯಲ್ಲಿ ಇರಬೇಡ, ಅಲ್ಲೆಲ್ಲೋ ಹೋಗ್ತಿಲ್ಲ ಡ್ಯಾನ್ಸ್ ಕಲ್ಸೋಕ್ಕೆ, ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ಕಡೆ ಸೂರ್ಯನ ಹೇಳ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಸರ್ ಹೇಳ್ಕೊಂಡು ಬರ್ತೀರಾ? ನಾನೇನು ಅಪರಾಧಿನ? ನಾನೇ ಬಂದು ಕೂತ್ಕೋತೀನಿ ಬಿಡಿ, ಎಲ್ಲಿ ಇನ್ಸ್ಪೆಕ್ಟ್ರು ಅಂತ ಹೇಳಿ ಹೇಳ್ತಾರೆ. ಆಗ ಬರ್ತಾರೆ, ಕೂತ್ಕೋ ಅಂತ ಹೇಳಿ ಕೂರಿಸ್ತಾರೆ. ಅಷ್ಟರಲ್ಲಿ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು, ಏನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಕೂಡ ಬಂದುಬಿಡ್ತಾರೆ. ನೋಡ್ಕೊಂಡು ಬರ್ತಾ ಇರ್ತಾರೆ. ಆಗ ಅರುಣ್, ನಿನ್ನ ಮೇಲೆ ಇವನೇ ಅಲ್ವೇನ್ರಿ ಕಾಲರ್ ಹಿಡ್ದಿದ್ದು ಅಂತ ಹೇಳಿದಾಗ, ಹೌದು ಸರ್ ಇವನೇ ಅಂತ ಹೇಳ್ತಾನೆ. 10 ಜನ ಇದ್ದರು, ಫೋಟೋ ಮಾಡ್ತಿದ್ರು, ವೀಡಿಯೋ ಮಾಡ್ತಿದ್ರು ಅಂತ
ಫುಲ್ ಕದರಲ್ಲಿ ಹಿಡ್ದಿದ್ದಾನೆ ಸರ್ ಅಂತ ಹೇಳಿದಾಗ 10 ಜನ ವೀಡಿಯೋ ಮಾಡಿದ್ರು ಅಂತ ಹಿಡ್ದಿದ್ದಲ್ಲ, ನ್ಯಾಯ ನನ್ನ ಪರವಾಗಿತ್ತು, ವಯಸ್ಸಾಗಿರೋ ಅಜ್ಜಿ ತಾತ ಅವರು. ಅದು ಅಲ್ಲದೆ ನಿನಗೆ ದುರಹಂಕಾರ ಇತ್ತು ಅಂತ ಹೇಳ್ತಾ ಇದೆಯಾ? ಇನ್ಸ್ಪೆಕ್ಟ್ರ್ ಬರಲಿ, ದುರಹಂಕಾರನ ನೀನು ಟ್ರೀಟ್ಮೆಂಟ್ ಕೊಟ್ಟು ಹೆಂಗೆ ಕಡಿಮೆ ಮಾಡೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವರಿಗೆ ಫೋನ್ ಬರುತ್ತೆ, ಎದ್ದೋಗ್ತಾ ಇರ್ತಾರೆ. ಆಗ ಏನೋ ಅಲ್ಲಿ ಕಾಲರ್ ಹಿಡ್ದಿರೋದು ತಪ್ಪು ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರೋದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮೇಲೆ ಹೇಗೆ ಯೂನಿಫಾರ್ಮ್ ಇದೆಯೋ ಹಾಗೆ ನಮ್ಮ ಮೇಲೂ ಕೂಡ ಯೂನಿಫಾರ್ಮ್ ಇದೆ, ಬಿಳಿ ಯೂನಿಫಾರ್ಮು, ಶಾಂತಿ ಸಂಕೇತ. ನೀವೇನಾದರೂ ಈ ರೀತಿ ಮಾಡ್ತಾ ಇರೋದು ಅವ್ರಿಗೆ ಎಲ್ರಿಗೂ ಗೊತ್ತಾಯಿತು ಅಂತಂದರೆ ಇಡೀ 10 ಜನ ಕಾರ್ ಡ್ರೈವರ್ಸ್ ಬಂದು ನಿಮ್ಮ ಕಾಲರ್ ಹಿಡಿಯೋ ಥರ ನಾನು ಮಾಡ್ತೀನಿ. ಏನೋ ಫುಲ್ ದಿಮಾಕಲ್ಲಿ ಮಾತಾಡ್ತಾ ಇದೆಯಾ? ಇಡೀ ಜೀವನ 6 ತಿಂಗಳು ನೀನು ನರಕಯಾತನೆ ಪಡೋ ಥರ ಸ್ಟೇಷನಲ್ಲಿ ರುಬ್ಬಾಕಿಸ್ತೀನಿ, ನೋಡ್ತೀಯಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಬಂದು ಕಮಿಷನರ್ ಬರ್ತಾ ಇದ್ದಾರಂತೆ, ಟ್ರಾಫಿಕ್ ಕ್ಲಿಯರ್ ಮಾಡಬೇಕಂತೆ, ಇನ್ಸ್ಪೆಕ್ಟರ್ ಬಂದಾಗ ಅವನ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಮೀನಾ ಕೂಡ ಬರ್ತಾಳೆ. ಬಂದ ತಕ್ಷಣ ಫುಲ್ ಟೆನ್ಷನ್ ಮಾಡಿಕೊಂಡು ಗಾಡಿಯೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಒಳಗಡೆ ಬರ್ತಾಳೆ. ಸೂರ್ಯ ಬಂದಿದ್ದು ನೋಡಿ, ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾನಾಗ. ನಾನು ಯಾಕೆ ಬಂದೆ ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ನೀ ಯಾಕೆ ಇಲ್ಲಿಗೆ ಬಂದೆ? ಸುಮ್ಮನೆ ಹೋಗು, ನಿಮಗೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಯಾಕೆ ನಿಮ್ಗೆ ಇದೆಲ್ಲ ಬೇಕು? ನೀನೇನಾದರೂ ಇಲ್ಲಿತ್ತು ಅಂತಂದರೆ ಇನ್ನೂ 2 ದಿನ ನನ್ನ ಇಲ್ಲೇ ಹಾಕೊಂಡು ರುಬ್ಬಿಡ್ತಾರೆ, ಹೋಗೇ ನೀನು ಸುಮ್ಮನೆ ಅಂತ ಹೇಳಿದಾಗ, ಇಲ್ಲ ನಾನು ಹೋಗಲ್ಲ, ನಿಮ್ಮನ್ನು ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು, ಏನಮ್ಮ ಏನಿಲ್ಲ ನಿಮ್ಮ ಗಲಾಟೆ ಅಂತ ಹೇಳಿದಾಗ, ಸರ್ ಇವ್ರನ್ನ ಯಾಕೆ ಸರ್ ಕರ್ಕೊಂಡು ಬಂದಿದ್ದೀರಾ? ಕಳಿಸ್ಬಿಡಿ ಸರ್, ಹಾಗೆಲ್ಲ ನಾವು ಕಳ್ಸೋದಕ್ಕಾಗೋದಿಲ್ಲ, ಇನ್ಸ್ಪೆಕ್ಟರ್ ಸರ್ ಬಂದು ಹೇಳಬೇಕು, ಸಾಹೇಬ್ರು ಹೇಳಿದ ಮೇಲೆ ಕಳಿಸೋದು. ಅವ್ರು ಯಾವಾಗ ಬರ್ತಾರೆ ಸರ್? ರೌಂಡಿಗೆ ಹೋಗಿದ್ದಾರೆ, ಬರ್ತಾರೆ. ಏನು ಶಿಕ್ಷೆ ಕೊಡ್ತಾರೆ ಸರ್? ಜಡ್ಜಿಂದು ನಂಬರ್ ಕೊಡ್ತೀನಿ, ನೀನೇ ಫೋನ್ ಮಾಡಿ ಕೇಳ್ಬಿಡು. ನೀನು ಸುಮ್ಮನೆ ಹೋಗಿ ಅಂತ ಹೇಳಿದಾಗ, ನೀವು ಸುಮ್ಮನೆ ಕೂತ್ಕೊಳ್ರಿ ಸರ್, ಎಷ್ಟು ಶಿಕ್ಷೆ ಆಗ್ಬೋದು ಸರ್ ಅಂತ ಹೇಳಿದಾಗ, ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಥರ ಆಗ್ಬಿಡುತ್ತೆ ಅಷ್ಟೇ, ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರೋಹಿಣಿ ಮನೋಜ್ ಕೂಡ ಅವ್ರ ಕೇಸ್ ಬಗ್ಗೆ ಕೇಳೋದಕ್ಕೆ ಅಂತ ಹೇಳಿ ಜೈಲಿಗೆ ಬರ್ತಾರೆ. ಆಗ ಇವರು ನೋಡಿರೋದಿಲ್ಲ, ಏನು ರೋಹಿಣಿ ಇವ್ರು ಇಷ್ಟು ಆರಾಮಾಗಿದ್ದಾರೆ, ಏನ್ರಿ ನಿಮ್ಮದು? ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಸರ್, ಏನಾಯಿತು ಸರ್ ಕೇಸು? ಯಾವ ಕೇಸ್ ರೀ? ಯಾವ ಕೇಸಾ? ಇವ್ರಿಗೇನು ರೋಹಿಣಿ, ನಮ್ಮ ಕೇಸ್ ಯಾವುದು ಅಂತಲೇ ಗೊತ್ತಿಲ್ಲ, ಮುಖನೇ ಗೊತ್ತಿಲ್ಲ ಅನಿಸುತ್ತೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿಬ್ಬರನ್ನು ನೋಡಿ ಮನೋಜ್ ಏನಮ್ಮ ನೀನು ಅಂತ ಹೇಳ್ತಾನೆ. ಅಲ್ಲಿ ನೋಡಿ ಅಲ್ಲಿ ನಿಮ್ಮ ತಮ್ಮ, ಅಯ್ಯೋ ಇವನು ಯಾಕೆ ಇಲ್ಲಿ ಬಂದು ಕೂತಿದ್ದಾನೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದಾದಮೇಲೆ ಇವರೇನೋ ತಪ್ಪು ಮಾಡಿರೋದೇನು ಹೊಸ್ತಾ, ಬರೋದೆಲ್ಲ ಹೊಸ್ತಾ ಬಿಡಿ ಅಂತ ಹೇಳಿದಾಗ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತೇ ಅಂದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಸರ್ ಇವನ್ನ ಯಾಕೆ ಸರ್ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾರೆ. ಆಗ ನಮ್ಮ ಸ್ಟೇಷನಲ್ಲಿ ಪೊಲೀಸ್ ಇತ್ತಲ್ಲ, ಅವ್ರು ಕಾಲರ್ ಹಿಡ್ದಿದ್ರು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇಷ್ಟು ದಿನ ಎಲ್ಲರ ಮೇಲೂ ಕೈ ಇಟ್ಟಿದ್ದ, ಇವರೊಬ್ಬರನ್ನ ಬಿಟ್ಟಿದ್ದ, ಮೇಲೆ ಇಟ್ಬಿಟ್ನ ಅಂದರೆ ಎಲ್ಲ ಕಡೆ ರೌಡಿಸಮ್ ಮಾಡ್ತಾರಾ? ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಲೇಬೇಕಲ್ವಾ ಮನೋಜ್ ಅಂತ ಹೇಳಿದಾಗ, ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಮಾತಾಡ್ತೀರಾ? ರೋಹಿಣಿ ಏನು ನಿಮ್ಮ ಗಂಡ ಅಂತ ಹೇಳಿದಾಗ, ಸರ್ ಇವನಿಗೆ ಜೈಲಿಗೆ ಹಾಕಿ ಕೂರಿಸ್ಬಿಡಿ ಸರ್, ಇವನ್ನ ಸ್ಟೇಷನ್ ಒಳಗಡೆ ಹಾಕಿ. ಅಲ್ಲ ಹುಟ್ಟಿರೋ ತಮ್ಮ, ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟಿರೋ ತಮ್ಮ ಅನ್ನೋದು ಗೊತ್ತಿಲ್ಲದೇನೆ ಸ್ಟೇಷನ್ ಒಳಗಡೆ ಹಾಕು ಅಂತ ಹೇಳ್ತಾರಲ್ಲ, ಬುದ್ಧಿ ಇಲ್ವೇನ್ರಿ ನಿಮಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನಿಮ್ಮದು ಕುಟುಂಬದ ಜಗಳ ಎಲ್ಲನೂ ಸ್ಟೇಷನಿಂದ ಹೊರಗಡೆ ಇಟ್ಕೊಳ್ಳಿ, ಹೋಗ್ರಮ್ಮ ಅಂತ ಹೇಳ್ತಾರೆ. ಅಯ್ಯೋ ಸರ್ ಬಿಡಿ ಸರ್, ಏನು ನೀನು ಜಾಮೀನು ಕೊಟ್ಟು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ? ಜಾಮೀನು ಕೊಟ್ಟು ಕರ್ಕೊಂಡು ಹೋಗೋಕ್ಕೆ ಇವನು ಅಮೀಬಾಗಿನ ಸಣ್ಣ ಹೃದಯ ಇರೋನು ಸರ್, ಅದೆಲ್ಲ ಏನೂ ಆಗಲ್ಲ, ಬೇಕಿದ್ರೆ 1-2 ಕೇಸ್ ಜಡ್ದು ಒಳಗಡೆ ಕೂರಿಸಿ ಅಂತ ಹೇಳ್ತಾನೆ. ಚೆ ನಾನು ಅದಕ್ಕೆ ಬಂದಿಲ್ಲ ಸರ್, ನಾನು ಕೇಸ್ ಕೊಟ್ಟಿದ್ನಲ್ಲ ಸರ್ ಕಂಪ್ಲೇಂಟು, ಅದಕ್ಕೆ ಹೇಳೋದಕ್ಕೆ ಬಂದೆ. ಯಾವ ಕಂಪ್ಲೇಂಟು ಸರ್? ನನ್ನ ದುಡ್ಡನ್ನ 30 ಲಕ್ಷನ ಹೊತ್ಕೊಂಡೋಗಿದ್ನಲ್ಲ, ಅವನ್ನ CC ಕ್ಯಾಮ್ರಾದಲ್ಲಿ ಇವನೇ ಅಂತ ತೋರಿಸಿದ್ನಲ್ಲ, ಅವನ್ನ ಕಂಡುಹಿಡಿದ್ರ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಅಯ್ಯೋ ಸರ್ ಇವರೇ, ಅವನೇನು ಮೋಸ ಮಾಡಿಲ್ಲ ಸರ್, ಇವರೇನೆ ಸರ್ ಸೀಗೆಕಾಯಿ ಅಂತ ಕೆಮ್ಮಣ್ಣು ತಗೊಂಡು ನತ್ತಿಗೆ ಹಾಕೊಂಡು ಉಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಸರ್ ಅವನ್ನ ಬಿಡಿ ಸರ್, ಸ್ಟೇಷನಲ್ಲಿ ಕೇಸ್ ಏನಾಯಿತು ಸರ್ ಅಂತ ಹೇಳಿದಾಗ, 1000 ಕೇಸ್ ಬರ್ತಾವೆ, 100 ಕೇಸ್ ಬರ್ತಾವ್ರಿ, ಎಲ್ಲರನ್ನೂ ನೆನ್ಪಿಟ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ವಾ? ರೋಹಿಣಿ ಇವನಿಗೆ ನಮ್ಮ ಕೇಸ್ ಯಾವುದು ಅನ್ನೋದೇ ಗೊತ್ತಿಲ್ಲ, ಇರು ಒಂದು ನಿಮಿಷ ನಾನು ವಿಚಾರಿಸ್ತೀನಿ ಅಂತ ಹೇಳಿದಾಗ, ಮನೋಜ್ ಸ್ವಲ್ಪ ಇರು ಮನೋಜ್ ಅಂತ ಹೇಳಿದಾಗ, ಸರ್ ಬನ್ನಿ ಸರ್ ಇಲ್ಲಿ ಅಂತ ಹೇಳಿ ಹೇಳ್ತಾನೆ. ಏನಯ್ಯ ಅಂತ ಹೇಳಿದಾಗ, ಬನ್ನಿ ಸರ್ ನಾನು ನಿಮಗೆ ಕೇಸ್ನ ಹೆಂಗೆ ಡೀಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ ಇಲ್ಲಿ ಅಂತ ಹೇಳಿ ಕಿವಿಗೆ ಏನೋ ಹೇಳ್ತಾನೆ. ಅದನ್ನು ಕೇಳ್ಬಿಟ್ಟು ಅವನು, ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯಾ, ನೀನು ಮಾತು ಕೇಳಿದ್ದಕ್ಕೆ ಅಂತ ಹೇಳಿ ರಪ್ಪ ಅಂತ ಹೊಡೆದೋಗ್ಬಿಡ್ತಾನೆ. ಮನೋಜ್ ಏನಾಯಿತು ಮನೋಜ್ ಯಾಕೆ ಅಂತ ಹೇಳಿದಾಗ, ಏನಮ್ಮ ಸರಿಯಾಗಿ ಮಾತಾಡೋದು ಕಳ್ಸೋ ನೀನು ಗಂಡಂಗೆ ಅಂತ ಹೇಳಿ ಹೋಗ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಹೋಗಲ್ಲಿ ಕೂತಿರ್ತಾರೆ. ಇವನು ಕೆನ್ನೆ ಇಟ್ಕೊಂಡು ನಿಂತಿರ್ತಾನೆ. ಯಾಕ್ರಿ ಹೊಡೆದ್ರೆ ಅವನಿಗೆ ಅಂತ ಹೇಳಿದಾಗ, ಅವನೇನು ಹೇಳ್ದ ಗೊತ್ತಾ ಸರ್, ಬನ್ನಿ ಇಲ್ಲಿ ಅಂತ ಹೇಳಿ ಇನ್ನೊಬ್ಬನ ಕಿವಿಗೆ ಹೇಳ್ತಾರೆ. ಅವನು ಬಂದು ರಪ್ಪ ಅಂತ ಹೊಡೆದ್ಬಿಡ್ತಾನೆ. ಆಗ ಯಾಕೆ ಸರ್ ಹೀಗೆಲ್ಲ ಹೊಡಿತಾ ಇದ್ದೀರಾ ಅಂತ ಹೇಳಿದಾಗ, ಯಾಕ್ರಿ ಪಾಪ ಇನ್ನೋಸೆಂಟ್ ಥರ ಕಾಣಿಸ್ತಾ ಇದ್ದಾರೆ, ಯಾಕ್ರಿ ಹೊಡಿತಾ ಇದ್ದೀರಾ ಅವನಿಗೆ? ಸರ್ ಅವ್ನು ಏನು ಹೇಳಿದ್ದಾನೆ ಗೊತ್ತಾ ಸರ್ ಅಂತ ಹೇಳಿದಾಗ, ಓ ಅಂಥವನೇ ಇವನು, ಬಿಡ್ತೀನಿ ಇವರು ಅಂತ ಹೇಳಿ ಹೋಗಿ ಅವರು ಹೊಡೆದ್ಬಿಡ್ತಾರೆ. ಸರ್ ಬಿಡಿ ಸರ್, ನಾವು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಕೇಳೋದಕ್ಕೆ ಬಂದರೆ ನೀವೇನು ಸರ್ ನಮ್ಮ ಗಂಡಂಗೆ ಹೊಡಿತಾ ಇದ್ದೀರಾ ಅಂತ ಹೇಳಿದಾಗ, ಎಂಥ ಗಂಡನ ಕರ್ಕೊಂಬಂದಿದ್ಯಮ್ಮ ನೀನು, ಇವನ್ನ ಇನ್ನೊಂದ್ಸತಿ ಸ್ಟೇಷನ್ ಗಡಿಗೆ ಕರ್ಕೊಂಡು ಬಂದ್ಬಿಟ್ಟಿಯಾ, ಆಮೇಲೆ ಹಾಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಎತ್ಬಿಡ್ತೀವಿ ಅಷ್ಟೇ, ಇವನ್ನ ಜೈಲೊಳಗಡೆನೆ ಕರ್ಕೊಂಡೋಗಿ ಮೊದಲು ಇವನ್ನ ಆಚೆಗೆ ಇನ್ನೊಂದ್ಸಲ ಸ್ಟೇಷನ್ ಕಡೆಗೆ ಕರ್ಕೊಂಡು ಬರಬೇಡ ಅಂತ ಹೇಳ್ತಾರೆ. ಸರ್ ಅವ್ನು ಏನು ಹೇಳ್ದೆ ಸರ್ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಯಾಕೆ
ಮೊದಲು ಕರ್ಕೊಂಡೋಗಮ್ಮ ನೀನು ಇಲ್ಲಿ ಮಾತಾಡಬೇಡ ಅಂತ ಹೇಳಿದಾಗ, ಲೋ 5 ಡಿಗ್ರಿ ಏನೋ ಮಾಡ್ಕೊಂಡೆ ಅಂತ ಹೇಳಿದಾಗ, ನಂದೇ ನನಗೆ ಇವನೊಬ್ಬ ನಡಿ ರೋಹಿಣಿ ಅಂತ ಹೇಳ್ತಾನೆ. ಏನಾಯಿತು ಅಂತ ಹೇಳಿದಾಗ, ಅದು ಹೇಳಲೇಬೇಕಾ ಹೇಳು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಥೂ ನಿಮ್ಮ ಅದಕ್ಕೆ ನಿಮ್ಗೆ ಹೊಡೆದಿರೋದು, ನಿಮ್ಮಂಥವ್ರನ್ನ ನಾನು ಸ್ಟೇಷನ್ಗೆ ಕರ್ಕೊಂಡೇ ಬರಬಾರ್ದಾಗಿತ್ತು, ನಾನು ಒಬ್ಬಳೇ ಬರಬೇಕಾಗಿತ್ತು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇವರಿಬ್ಬರು ಹಾಗೆ ಕೂತಿರ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ. ಬಂದ ತಕ್ಷಣ ಏನು ಅಂತ ಹೇಳಿದಾಗ, ಸರ್ ಇವನು ರೋಡಲ್ಲಿ ನನ್ನ ಕಾಲರ್ ಹಿಡ್ದ ಅಂತ ಹೇಳಿ ಕೇಳ್ತಾನೆ. ಸರ್ ನಾನು ಸುಮ್ಮನೆ ಹಿಡ್ದಿಲ್ಲ ಸರ್ ಅಂತ ಹೇಳಿದಾಗ, ಹೌದ್ರಿ ಅವ್ರು ಕಾಲರ್ ಹಿಡಿದ್ರು, ನೀವೇನ್ರಿ ಮಾಡಿದ್ರಿ, ವಯಸ್ಸಾಗಿರೋ ಅಜ್ಜಿ ತಾತ ಅನ್ನೋದನ್ನು ನೋಡ್ದೇನೆ ಕಾಲಲ್ಲಿ ಹೋದ್ರಲ್ಲ ಅದು ಸರಿನಾ, ನೋಡಿ ನಿಮ್ಮಂಥವ್ರನ್ನೆಲ್ಲ ಇಟ್ಕೊಂಡ್ರೆ ಅಷ್ಟೇ ನನ್ನ ಕತೆ. ಈಗ ಅವರಿಬ್ಬರು ಏನಾದರೂ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತು ಅಂತಂದರೆ ನೀನು ಕೆಲಸ ಕಳ್ಕೊಂಡು ಬೀದಿಗೆ ನಿಂತ್ಕೋಬೇಕಾಗುತ್ತೆ ಗೊತ್ತಾ ಅಂತ ಹೇಳಿದಾಗ, ಸರ್ ನಿಮ್ಮಂಥ ಪುಣ್ಯಾತುಂಬರು ಈ ರೀತಿ ಪರ್ಮನೆಂಟ್ ಆಗಿರೋ ಅಂಥ ಜಾಗದಲ್ಲಿ ಇಂಥ ಪಂಚರ್ಗಳೆಲ್ಲ ಇರಬಾರ್ದು ಸರ್ ಅಂತ ಹೇಳಿದಾಗ, ಏಯ್ ಇವತ್ತಿಂದ ನೀನು ಬ್ಯಾಡ್ ಲಕ್ ಶುರು ಕಣೋ, ನನ್ನೇ ಪಂಚರ್ ಅಂತ ಹೇಳ್ತೀಯಲ್ವಾ, ನಾನು ಹೆಂಗೆ ಪಂಚ್ ಕೊಡ್ತೀನಿ ಅನ್ನೋದಕ್ಕೆ ಟೈಮ್ ಬರಲಿ ತೋರಿಸ್ತೀನಿ ಅಂತ ಹೇಳಿ ಬೈದೋಗ್ತಾನೆ. ಮೀನಾ ಭಯ ಪಡ್ಕೊಂಡು ನಿಂತಿರ್ತಾಳೆ.